ಎಲ್ಲಾರ ಮನೇಲಿ ಹಚ್ತಾರ ದೀಪ, ಎಲ್ಲಾರ ಮನೇಲಿ ಹಚ್ತಾರ ದೀಪ. ಆದಷ್ಟು ಬೇಗ ಬರ್ಲಿ ನಮ್ ದರ್ಶನ್ ತೂಗು ದೀಪ. ಕನ್ನಡ ಅಭಿಮಾನಿ ನಮ್ ಬಾಸು, ಕನ್ನಡದ ಅಭಿಮಾನಿ ಡಿ ಬಾಸು. ಮುಂದಿನ ಸೂಪರ್ ಸ್ಟಾರ್ ದರ್ಶನ್. ಇಲ್ಲ, ಆಲ್ರೆಡಿ ಸೂಪರ್ ಸ್ಟಾರ್ ಅವರು. ಒಳ್ಳೇದಾಗ್ಲಿ ಸರ್ ಎಲ್ರಿಗೂ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದೊಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ತೋರಿಸೋರು ನನ್ನ ಡಿ ಬಾಸು. ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣು ಅಣ್ಣ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಪ್ರತಿಯೊಬ್ಬರನ್ನು ತೋರಿಸಿದ್ದಾರೆ. ಇದ್ರ ಅರ್ಥ ಏನು ಅಂದ್ರೆ ನಮಗೆ ಯಾವುದು ಕಾಂಟ್ರವರ್ಸಿ ಇಲ್ಲ ಅಂತ, ಅಷ್ಟು ಕನ್ನಡ ಸಿನಿಮಾ ಒಂದೇ ಅಂತ, ನಮ್ಗೆ ಯಾವ ಭೇದ ಭಾವ ಇಲ್ಲ. ಇಲ್ಲಿ ಹೇಳೋದೇನಂದ್ರೆ ಡಬಲ್ ಕ್ಯಾರೆಕ್ಟ್ರು ಇತ್ತೀಚೆಗೆ ತುಂಬಾ ಕಮ್ಮಿ, ಮೊದಲು ತುಂಬಾ ಬರ್ತಾ ಇತ್ತು. ವಿಷ್ಣುವರ್ಧನ್ ಆಗಿರ್ಬೋದು, ಎಲ್ಲರೂ ಅಂಬರೀಷ್ ಅಣ್ಣ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ಲರೂ ಮಾಡ್ತಾ ಇದ್ರು. ಈಗ ನಮ್ಮ ಬಾಸ್ ಫಸ್ಟ್, ಈಗ ನಮ್ಮ ಬಾಸ್ ಮಾಡ್ತಾ ಇರೋದು ಈ ನಮ್ಮ ಜನ್ರೇಷನ್ಗೆ ತುಂಬಾ ಖುಷಿ ಆಗುತ್ತೆ. ಬಟ್ ನಾನು ಹೇಳೋದೇನಂದ್ರೆ ಸಿನಿಮಾ ಡೆವಿಲ್ ಸಿನಿಮಾ ಪ್ರತಿ ಥಿಯೇಟ್ರಲ್ಲಿ ಹೌಸ್ಫುಲ್ಲು, ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಅಂದ್ರೆ ನಮ್ಮ ಬಾಸ್ ಶಾಶ್ವತವಾಗಿ ನಮ್ಮ ಎದೆಯಲ್ಲಿ ಉಳಿದ್ಬಿಟ್ಟಿದ್ರು ಅಚ್ಚಾಗಿ. ಬಟ್ ನಾನು ಹೇಳೋದೇನಂದ್ರೆ ವಿಜಯತ್ಗೆ ಹೇಳಿ ಕಳ್ಸಿದ್ರಂತೆ, ನನ್ನ ಸಾವಿರ ಹುಷಾರಿರೋವರೆಗೂ ನಾನು ಯಾವತ್ತೂ ನನ್ನ ಫ್ಯಾಮಿಲಿ ಅಂತ. ನಾನು ಹೇಳ್ತೀನಿ, ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ಅವ್ರ ಅಭಿಮಾನಿನೇ ಬಾಸ್ ನಾನು. ಬಟ್ ನಾನು ಹೇಳೋದೇನಂದ್ರೆ ಬಾಸ್, ನೀವು ಹೇಳ್ಕೊಟ್ಟ ದಾರಿ, ನಿಮ್ಮ ರೀತಿ ನಾವು ಸಿನಿಮಾ ಬಂದಾಗ ನೋಡ್ತೀವಿ, ಜಾಲಿ ಮಾಡ್ತೀವಿ, ಖುಷಿ ಪಡ್ತೀವಿ, ಎಂಜಾಯ್ ಪಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಯಾರಿಗೂ ನೋವಾಗೋ ಥರ ಮೊದಲನೇದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಯಾವತ್ತೂ ನಿಮ್ಮ ಹೆಸರು ಕೆಟ್ಟ ಹೆಸರು ತರಂತ ಕಳಕ ಕೆಲಸ ನಾವು ಮಾಡಲ್ಲ ಸರ್, ನಿಮ್ಮ ಅಭಿಮಾನಿಯಾಗಿ ಅಂತ ಹೇಳ್ತೀನಿ ಸರ್. ನಾನು ಖುಷಿ ಆಗುತ್ತೆ ಸರ್. ಎಲ್ಲ ಫ್ಯಾಮಿಲಿ ನೋಡೋಂತ ಸಿನಿಮಾ ಸರ್ ಇದು. ನಿಜವಾಗ್ಲೂ ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ತುಂಬಾ ಖುಷಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇತ್ತು, ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಸೂರ್ಯವಂಶ ಇದೆಲ್ಲ ನೋಡಿದಿರಲ್ಲ, ಆ ತರ ಸಿನಿಮಾ ಬಗ್ಗೆ ಯಾರಿಗೂ ಕ್ಲಾರಿಟಿ ಸಿಗಲ್ಲ. ಆ ತರ ಸಿನಿಮಾ ಇದೆ. ಕ್ಲಾರಿಟಿ ಸಿಗಬೇಕು ಅಂದ್ರೆ ಕುತ್ಕೊಂಡು 2-3 ಸಲ ಸಿನಿಮಾ ನೋಡ್ಬೇಕು. ಆ ತರ ಇದೆ, ತುಂಬಾ ಖುಷಿ ಆಗುತ್ತೆ. ಜೈ ಡಿ ಬಾಸ್. ನಾನು ಹೇಳೋದೇನಂದ್ರೆ ಯಾವುದೇ ಹಾಲಿವುಡ್ ಆಗ್ಲಿ ನಮ್ಮ ಬಾಸ್ ಮಾಡಲ್ಲ, ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಕನ್ನಡಿಗರಾಗಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ ಸರ್, ನೀವು ಕನ್ನಡ ಅಭಿಮಾನ ಇಟ್ಟಿದ್ರೆ ನಾವು ಕೂಡ ನಿಮ್ಮ ಅಭಿಮಾನಿಗಳು, ನಿಮ್ಮನ್ನ ಪಾಲ್ಸ ನಾವು ಇಟ್ಟಿದ್ವಿ ಸರ್. ಯಾವತ್ತೂ ಕನ್ನಡ ಸಿನಿಮಾ ಸೋಲ್ಸಕ್ ಬಿಡಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಟಿವಿಲು ಸಾತ್ರು ಬಿಡಲ್ಲ ಸರ್, ಕೆಲಸ ಎತ್ತಿರ್ತೀವಿ ಸರ್. ಒಳ್ಳೇದಾಗ್ಲಿ ಸರ್. ಸರ್ ನಾನು ಹೇಳ್ತಿಲ್ಲ, ನಾನು ಅವ್ರನ್ನ ಫಾಲ್ಸ್ ಅವನು, ಅವ್ರನ್ನ ಪ್ರೀತಿಸೋನು, ಅವ್ರ ದಾರಿ ನಡೆಯೋನು. ನಾನು ಎಲ್ಲ ಸಿನಿಮಾನ ಗೌರವಿಸ್ತೀನಿ ಸರ್. ಹಾಗೆ ನಮ್ಮ ಬಾಸ್ ಅಂತ ಸಿನಿಮಾ ಬಂದಾಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಸಿನಿಮಾಗಳು ರಿವ್ಯೂ ಕೊಡ್ತೀನಿ ನಾನು, ಆಯ್ತಾ. ನಮ್ಮ ಬಾಸ್ ಸಿನಿಮಾ ಅಂದಾಗ್ಲೂ ಅಷ್ಟೇ, ಎಲ್ಲಾನು ಒಂದೇ ತರ ನೋಡ್ತೀವಿ ಸರ್. ನಮ್ಗೆ ಯಾವ್ದು ಭೇದ ಭಾವ ಇಲ್ಲ. ನಾವ್ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸಲ್ಲ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಅಂತ ಅಭಿಮಾನಿ ಆಗಿ ನಾನು ಹೇಳೋದು ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಓಕೆ ಅಣ್ಣ.